ಐ ಲವ್ ಯು ಪ್ರಿಯಾಂಕಾ. ಐಮ್ ಸಾರಿ ಪ್ರಿಯಾಂಕಾ, ನಾನು ನಿನ್ನ 3 ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು. ನಾನು ನಿನ್ಗೆ ಅಪ್ರೋಚ್ ಮಾಡ್ಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದೆ, ಆದ್ರೆ ನನ್ಗಾಗ ಧೈರ್ಯ ಸಾಕಾಗ್ಲಿಲ್ಲ. ಬಟ್ ಈಗ ಅಪ್ರೋಚ್ ಮಾಡ್ಲೇಬೇಕಾಗಿದೆ. ಬಿಕಾಸ್ ನನ್ನ ಎಜುಕೇಶನ್ ಮುಗೀತು, US ಅಲ್ಲಿ ಕೆಲಸ ಕೂಡ ಸಿಕ್ಕಿದೆ. ಇವತ್ತು ಹೇಳಿಲ್ಲ ಅಂದ್ರೆ ನಾನು ನಿನ್ನ ಲೈಫ್ ಲಾಂಗ್ ಮಿಸ್ ಮಾಡ್ಕೋತೀನಿ ಅನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಐ ಲವ್ ಯು ಪ್ರಿಯಾಂಕಾ. ಸರಿ, ಸ್ವಲ್ಪ ಗಾಡಿ ಕೇಕ್ ಮಾಡ್ತೀಯಾ? ಶೋರ್ ಶೋರ್. ಥ್ಯಾಂಕ್ಸ್. ಕೂತ್ಕೋ. ಲವ್ ಮಾಡಿದ್ಮೇಲೆ ಡೌಟ್ ಇರಬಾರ್ದು. ಕೂತ್ಕೋ. ಓಕೆ. ಇಳಿ ಕೆಳಗೆ. ಮಾವ, ಅತ್ತೆ, ಅಕ್ಕ, ಬಾವ, ಅಮ್ಮ, ಅಪ್ಪ, ಚಿಕ್ಕಮ್ಮವ, ಚಿಕ್ಕತ್ತೆ, ಚಿಲ್ಡ್ರನ್, ಚಂದ್ರು ಅಂಕಲ್, ಅಜ್ಜಿ, ಪಪ್ಪಿ. ಇವರು ನಿಮ್ಮ ಹೆಸರು? ವಿಜಯ್. ಇವರು ವಿಜಯ್ ಅಂತ. ಮೂರು ವರ್ಷದಿಂದ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀಯ ಅಂದ್ರೆ ಯೋಚನೆ ಮಾಡಬೇಕಾಗಿರೋ ವಿಷಯನೇ. ಲವ್ ಮಾಡ್ತಿರೋದವ್ರು ನೀನ್ ಯಾಕೆ ಯೋಚನೆ ಮಾಡ್ಬೇಕು? ಮುಚ್ಚು ಬಾಯಿ, ಕುಂಬಳಕಾಯಿ. ಚುಚ್ಚಿಬಿಡ್ತೀನಿ. ಅಲ್ಲಪ್ಪ, ನಿನ್ ಲವನ್ನ ನಾವು ಒಪ್ಕೊಳ್ದೆ ಇದ್ರೆ ಏನ್ ಮಾಡ್ತೀಯ? ಒಪ್ಸಕ್ ಟ್ರೈ ಮಾಡ್ತೀನಿ. ಪ್ರಿಯಾಂಕನೇ ಒಪ್ತೆ ಹೋದ್ರೆ? ಒಪ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಬೇರೆ ಚಾಯ್ಸ್ ನೋಡ್ತೀನಿ. ನಿನಗ್ ಚಾಯ್ಸ್ ಇದೆಯಪ್ಪ. ಪ್ರಿಯಾಂಕಾ ಇಲ್ಲ ಅಂದ್ರೆ ಬಿಯಾಂಕಾ, ಬಿಯಾಂಕಾ ಇಲ್ಲ ಅಂದ್ರೆ ರಾಧಿಕಾ ಅಂತ. ನಮ್ ಫ್ಯಾಮಿಲಿಗೆ ಚಾಯ್ಸೇ ಇಲ್ವಲ್ಲ. ಇವ್ರು ನನ್ನ ತಾಯಿ ಗೌರಮ್ಮ, ಇವಳು ನನ್ನ ಹೆಂಡತಿ ಲಕ್ಷ್ಮಿ, ನಮ್ ಸೋದರ ಮಾವನ್ ಮಗಳೇ. ನಾನ್ ಚಂದ್ರು. ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ನಮ್ಮ ಅಕ್ಕ ಲಕ್ಷ್ಮಿ ಜೊತೆ ನನ್ ಫ್ರೀ ಆಗಿ ಕೊಟ್ಟಿದ್ದಾರೆ. ಏ ತರ್ಲೆ, ಸುಮ್ನಿರ. ಇವ್ ನನ್ನ ತಮ್ಮ, ಅವನ್ ಹೆಂಡತಿ ಲಲಿತಾ, ನಮ್ ಸೋದರತ್ತೆ ಮಗಳೇ. ಇವಳು ನನ್ನ ಮಗಳು. ಅಳಿಯ ಸಾಫ್ಟ್ವೇರ್ ಇಂಜಿನಿಯರು, ನಮ್ ಸಂಬಂಧಿನೇ. ನನ್ನ ತಂಗಿ ರಾಧೆ, ಅವಳ ಗಂಡ ಗಣೇಶ್ ಪ್ರಸಾದ್, ಇವರು ನಮ್ ಸೋದರ ಮಾವನ್ ಮಗನೇ. ಇವ್ರ ಮಗಳೇ ಪ್ರಿಯಾಂಕಾ. ಇವಳು ಹುಟ್ಟಿದಾಗಲೇ ನಿರ್ಧಾರ ಮಾಡಿದ್ವಿ, ಇವಳೇ ಈ ಮನೆ ಸೊಸೆ ಅಂತ. ಸಾರಿ ಅಂಕಲ್, ವಿಷಯ ಗೊತ್ತಿಲ್ಲದೆ ಇಷ್ಟು ದಿನ ಲವ್ ಮಾಡಿ ತಪ್ಪು ಮಾಡಿದೆ. ಬಾಯ್ ಪ್ರಿಯಾಂಕಾ. ಬಾಯ್. ಮೂರ್ತಿ, ವಯಸ್ಸಿಗೆ ಬಂದ ಹೆಣ್ಮಕ್ಳು ಮನೇಲಿದ್ರೆ ಇವತ್ತು ವಿಜಯ್ ಬಂದ, ನಾಳೆ ಗಣೇಶ್ ಬರ್ತಾನೆ, ಆಚೆ ನಾಡು ಪ್ರೇಮ್ ಬರ್ತಾನೆ. ಅಜಯ್, ಅವ್ರೆಲ್ರಿಗೂ ಆಲ್ರೆಡಿ ಮದ್ವೆ ಆಗಿ ಮಕ್ಕಳಾಗಿದೆ. ಸಾಕು ಸುಮ್ನಿರೋ ಮೂರ್ತಿ. ಆದಷ್ಟು ಬೇಗ ಸಾಗರನ್ ಕರ್ಸಿ ಮದ್ವೆ ಫಿಕ್ಸ್ ಮಾಡು. ಅಮ್ಮ, ಇಷ್ಟು ದಿವಸ ಎಜುಕೇಶನ್ ಮುಗಿಲಿ ಅಂತ ಕಾಯ್ತಾ ಇದ್ದೆ. ಈಗ ಎಜುಕೇಶನ್ ಮುಗ್ದಿದೆ, ಅವನ ಆಸ್ಟ್ರೇಲಿಯಿಂದ ಬಂದ ತಕ್ಷಣ ಫಿಕ್ಸ್ ಮಾಡೋಣ. ಸಾಗರ್, ಮತ್ತೆ ಯಾವಾಗ ಆಸ್ಟ್ರೇಲಿಯಾ? ಓದು ಮೋಜು ಮಾಡೋದಕ್ಕೆ ಆಸ್ಟ್ರೇಲಿಯಾ ಚಂದ ಕಣೋ, ಆದ್ರೆ ಬದುಕಿ ಬಾಳೋದಕ್ಕೆ ಇಂಡಿಯಾನೇ ಚಂದ. ನೀವು ಎಜುಕೇಶನ್ ಮುಗಿಸ್ಕೊಂಡು ಅಲ್ಲಿಗೆ ಬನ್ನಿ, ಅಲ್ಲೇ ಮೀಟ್ ಮಾಡೋಣ. ಇಷ್ಟ ದಿನ ನಿನ್ ಜೊತೆ ಹೇಗ್ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಕಣೋ. ಇನ್ ಮುಂದೆ ಆ ಪಾಸ್ಟ್ ಟೈಮ್ ನ ನೆನ್ಸ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಾಗತ್ತೆ. ಐ ಆಮ್ ರಿಯಲಿ ಗೋನಾ ಮಿಸ್ ಯು ಮ್ಯಾನ್. ನಿನಗ್ ಪರವಾಗಿಲ್ಲ ಜೆನ್ನಿ, ಈ ಬಿಳಿ ಜೇಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಡೇಟಿಂಗು ಮೀಟಿಂಗು ಅಂತ ಇಲ್ಲೇ ಲೋಕಲ್ ಸಿಟಿಸನ್ ಆಗ್ಬಿಡ್ತೀಯ. ನಮ್ಮಿಬ್ರ ಕತೆ ಹೇಳು. ನೋ ಲವ್ಸ್, ನೋ ಫ್ರೆಂಡ್ಸ್, ಹೇಗಿರ್ಬೇಕು? ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೋತ್ಯಾ? ಫೋನ್ ಇದೆ, ನೆಟ್ ಇದೆ, SMS ಮಾಡು, MMS ಮಾಡು, ಇಲ್ಲ ಸ್ಕೈಪಲ್ ಚಾಟ್ ಮಾಡೋಣ. ಟೆಕ್ನಾಲಜಿ ಇಸ್ ಮೇಡ್ ದ ವರ್ಲ್ಡ್ ರಿಯಲಿ ಸ್ಮಾಲ್ ಮೈ ಫ್ರೆಂಡ್. ಓಕೆ ಓಕೆ, ಅದರಲ್ಲಿ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನ್ ಮಗ? ಫ್ಯೂಚರ್ ಪ್ಲಾನ್ ಏನಿಲ್ಲ ಕಣ, ಇನ್ ಮುಂದೆ ಏನಿದ್ರು ಫ್ಯಾಮಿಲಿ ಪ್ಲಾನಿಂಗ್. ಫ್ಯಾಮಿಲಿ ಪ್ಲಾನಿಂಗ್? ಇನ್ನೇನೋ ಮತ್ತೆ. ನನಗೆ ರೆಸ್ಯೂಮೆ ರೆಡಿ ಮಾಡ್ಕೊಂಡು ಕಂಪನಿ ಡೋರ್ ಬೆಲ್ ಒತ್ತಿ ಕೆಲಸ ಹುಡುಕೋ ಅವಶ್ಯಕತೆ ಅಂತೂ ಇಲ್ಲ. ನಮ್ಮಪ್ಪ ಬಿಲ್ ಗೇಟ್ಸ್ ರೇಂಜ್ಗೆ ಅಲ್ದೇ ಇದ್ರು ಇಂಡಿಯಾ ಗೇಟ್ ರೇಂಜ್ಗೆ ಇಂಡಸ್ಟ್ರಿ ಬಿಸ್ನೆಸ್ ಅಂತ ಕೋಟಿ ಮಾಡಿಟ್ಟಿದ್ದಾರೆ. ವಾಪಸ್ ಹೋಗ್ತಿದ್ದಂಗೆ ಫ್ಯಾನ್ಸಿ ಡ್ರೆಸ್ ತೆಗೆದಾಕಿ ಫಾರ್ಮಲ್ ಡ್ರೆಸ್ ಹಾಕೊಂಡು GMO CEO ಅಂತ ಒಂದು ಪೋಸ್ಟ್ ಕೊಟ್ಟು ಕೂರಿಸ್ತಾರೆ. ಆಮೇಲೆ ಗೊತ್ತಲ್ಲ, ಕಾರ್ಪೊರೇಟ್ ಲೈಫ್, ಈ ಯೂತ್ಫುಲ್ ಲೈಫ್ ಕಿಕ್. ಅದೋಕೇನೋ ಮದ್ವೆ ಅಂತ ಹೇಳ್ತಿದ್ಯಲ್ಲ,
ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದು ಏನಿದೆ, ಪುರೋಹಿತರನ್ನ ಕರ್ಸಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದು ಅಷ್ಟೇ ಉಳ್ದಿರೋದು. ಏನಜ್ಜಿ ನೀವು ಈಗ ತಾನೇ ಮನೆಗ್ ಬಂದಿದ್ದೀನಿ, ಆಗ್ಲೇ ಮದ್ವೆನಾ? ನನಗ್ ಸ್ವಲ್ಪ ಆರಾಮಾಗಿರೋದಕ್ ಬಿಡಿ. ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೋ ಸಿಂಗಾಪುರ್ಗೋ ಹೋಗೋ, ಆರಾಮು ಸಿಗುತ್ತೆ, ನಿಮ್ಮನು ಆಗುತ್ತೆ. ಅಲ್ಲ ಕಣಮ್ಮವ, ನನ್ಕಿಂತ 7 ವರ್ಷ ದೊಡ್ಡವ್ ನೀನು, ನಿನಗೆ ಇನ್ನು ಮದ್ವೆ ಆಗಿಲ್ಲ, ಇನ್ ನಾನ್ ಮಾಡ್ಕೊಳಕ್ಕಾಗತ್ತಾ? ನಮ್ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದುವೆ ಆಗ್ತಾನೋ ಅವತ್ತೇ ಮದುವೆ ಆಗ್ತೀನೋ ನಾನು ಸಲ್ಮಾನ್ ಖಾನ್ ಫ್ಯಾನು, ಗೊತ್ತಾ? ನೀನ್ ಯಾವ ಕಾರಣಕ್ಕೆ ಮದುವೆ ಆಗ್ತಿಲ್ಲೋ ಗೊತ್ತಿಲ್ಲ, ಆದ್ರೆ ಒಂದ್ ಹುಡುಗಿ ಜೀವನ ಹಾಳಾಗೋದ್ ತಪ್ಪು. ಮಾವ, ನನ್ನ ಎಜುಕೇಶನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದ್ 2 ವರ್ಷ ಬಿಟ್ಟು ಮದ್ವೆ ಮಾಡ್ಬೋದಲ್ವಾ? ಮದ್ವೆ ಆದ್ಮೇಲೂ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬಹುದು. ನೀನ್ ಸುಮ್ನೆ ಕೂತ್ಕೋ, ನಿನ್ಗೇನು ಗೊತ್ತಾಗಲ್ಲ. ಅಣ್ಣ, ನೀನ್ ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡ, ನೀನ್ ಸುಮ್ನೆ ಮದ್ವೆ ಫಿಕ್ಸ್ ಮಾಡು. ಬನ್ನಿ 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 ಬನ್ನಿ. ನಿನ್ನೆ ರಾತ್ರಿನೇ ಬರ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಿಮ್ಗೆ. ಸಾರಿ ಗೋಪಿನಾಥ್, ಡೆಲ್ಲಿಂದ ಬರೋದು ರಾತ್ರಿ 12 ಗಂಟೆ ಆಯ್ತು. ಪೊಲಿಟಿಷಿಯನ್ಸ್ ಪ್ರಾಬ್ಲಮ್ ನಡೀರಿ ನಡೀರಿ, ರಾಜಕೀಯ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ. ಇಬ್ರು ಅಟ್ ಎ ಟೈಮ್ ಒಟ್ಟಿಗೆ ಬಂದಿದ್ದಾರೆ ಸರ್. ಇಬ್ರು ಬಿಸ್ನೆಸ್ ರೈವಲ್ರಿಗಳು. ಯಾರನ್ನ ರಿಸೀವ್ ಮಾಡ್ಕೊಂಡ್ರು ಒಬ್ರು ಟೆನ್ಷನ್ ಆಗ್ತಾರೆ. ಈಗ ಏನ್ ಮಾಡೋದು ಸರ್? ಬಿಸ್ನೆಸ್ ಗಿಂತ ವ್ಯಕ್ತಿ ಮುಖ್ಯ ರೀ. ಬನ್ನಿ 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 ರಾಜಶೇಖರ ಮೂರ್ತಿಗಳೇ, ಬನ್ನಿ, ಬರ್ಬೇಕು. ಬನ್ನಿ ಬನ್ನಿ. ಏನ್ ಸಾವುಕಾರ, ಚೆನ್ನಾಗಿದ್ದೀರಾ? ಎಲ್ಲ ನಿಮ್ಮ ಆಶೀರ್ವಾದ ಸರ್. ಬನ್ನಿ ಸರ್, ಬನ್ನಿ ಅಮ್ಮ. ಹತ್ರ ಗಾಡಿ ಗಾಡಿಯ ಒಳಗೆ. ನಾನು ಅವನಿಗಿಂತ ಯಾವ್ದ್ರಲ್ಲಿ ಕಮ್ಮಿ ಇದ್ದೀನಿ? ಫಸ್ಟ್ ಅವನನ್ನ ವೆಲ್ಕಮ್ ಮಾಡಿ ನನ್ನನ್ನು ಅವನ ಮುಂದೆ ಅವಮಾನ ಮಾಡ್ತಾನೆ, ರಾಸ್ಕಲ್. ಯಾಕ್ರಿ ಸಣ್ಣ ಸಣ್ಣ ವಿಷಯಗಳನ್ನ ದೊಡ್ಡದ್ ಮಾಡಿ ಹಾಗೆ ಸಾಧಿಸ್ತೀರಿ? ಇಬ್ರು ಒಟ್ಟಿಗೆ ಬಂದ್ರೆ ಅವ್ರ ತಾನೇ ಏನ್ ಮಾಡ್ತಾರೆ? ಲೇ ನೀನು ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ. ನೋಡು, ನಿನಗಿದೆಲ್ಲ ಅರ್ಥ ಆಗಲ್ಲ. ಅವನು ನನಗ ಅವಮಾನ ಮಾಡ್ಬೇಕು ಅಂತಾನೆ ಮೊದ್ಲು ಅವನಿಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾನೆ. ಗೌರವ ಅನ್ನೋದು ಪ್ರಶಸ್ತಿಗೋಸ್ಕರ ಅರ್ಜಿ ಹಾಕಿ ಪಡ್ಕೊಳ್ಳೋ ಅಂತದಲ್ಲ, ಅದು ತಾನಾಗ್ ತಾನೇ ಒಲದ್ ಬರ್ಬೇಕು. ಓ, ಅಂದ್ರೆ ನನಗ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದೀಯಾ? ಅಲ್ಲ, ಅವ್ರು ಯೋಗ್ಯರು ಅಂತ ಹೇಳ್ತಾ ಇದ್ದೀನಿ. ನನ್ನ ಲೈಫ್ ನಲ್ಲಿ ಕ್ರಿಮಿನಲ್ ಅನ್ನು ಸೀಲ್ ಒತ್ತಿ ಹೆಜ್ಜೆ ಹೆಜ್ಜೆಗೂ ನನಗೆ ಅವಮಾನ ಮಾಡ್ತಿರೋ ಅವನು ನಿನಗೆ ಹೀರೋನೇನೆ? ಹೀರೋ? ಇನ್ನೊಂದು ಸಲ ನನ್ನ ಮುಂದೆ ಅವನ ಹೆಸರೇನಾದ್ರೂ ಎತ್ತಿದ್ರೆ ಕೊಂದು ಬಿಡ್ತೀನಿ. ಎಲ್ಲಿಗೆ ಹೋದ್ರೂ ಅವನಿಗೆ ಮರ್ಯಾದೆ, ಅವನೇ ಹೈಲೈಟು, ರೆಡ್ ಕಾರ್ಪೆಟ್. ಇವತ್ತಲ್ಲ ನಾಳೆ ಅವನ ಗೋರಿ ಮೇಲೆ ನಾನು ನನ್ನ ಕೋಟೆನ ಕಟ್ಕೊಳ್ಳಿಲ್ಲ. ನಾನು ಸಂಪತ್ತೇ ಅಲ್ಲ